ಚಳುವಳಿ ಸಂದರ್ಭದಲ್ಲಿ ಅವರು ಮೊದಲು ಒಂದು ದಿವಸ ಬಂದು ಹೋದರು. ಮೈಸೂರು ಬ್ಯಾಂಕ್ ಇಂದ ಒಂದು ಮೆರವಣಿಗೆ ಅಲ್ಲಿ ಬಂದರು, ನಡ್ಕೊಂಡು ಪಾದಯಾತ್ರೆಯಲ್ಲಿ ವಿಧಾನಸೌಧದ ಹತ್ರ ಕಬ್ಬನ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಬಂದು ಭಾಷಣ ಮಾಡಿ ಹೋದ ನಂತರದಲ್ಲಿ ಅವರನ್ನು ಸಂಪರ್ಕ ಮಾಡಿರೋದು ನಿಜ. ಮೊದಲನೇ ನಿರ್ಧಾರ ಇದೆಯಲ್ಲ ನನಗನ್ಸಿದ ಮಟ್ಟಿಗೆ ಅವ್ರದ್ದೇನೇನೆ. ಆನಂತರ ಅನೇಕರು ಸಂಪರ್ಕ ಮಾಡಿ, ಈಗ ಪಾಟೀಲ್ ಪುಟ್ಟಪ್ಪನವ್ರು ಇರ್ಬೋದು, ಇಂಥ ಅನೇಕರು ಹಿರಿಯರು ಇದ್ದಾರಲ್ಲ, ಅವರು ಒಂದು ಟೈಮ್ ಟೇಬಲನ್ನು ಹಾಕಿದರು. ಆ ಟೈಮ್ ಟೇಬಲನ್ನು ಹಾಕಿ ಅದರ ಪ್ರಕಾರವಾಗಿ ಅವರು ಇಡೀ ರಾಜ್ಯಾದ್ಯಂತ ಸುತ್ತಿದ್ರು. ಅಲ್ಲೂ ಒಂದು ಸಾಹಿತ್ಯದ ಮನಸ್ಸಿತ್ತು ಅನ್ನೋದಕ್ಕೆ ಒಂದು ನಿದರ್ಶನ ಹೇಳ್ತೇನೆ. ಇವರು ಊರಿಂದ ಊರಿಗೆ ಹೋಗ್ತಾ ಇರಬೇಕಾದ್ರೆ ಒಂದು ಊರನ್ನು ದಾಟಿ ಹೋಗ್ತಾರೆ, ಒಂದು ಹಳ್ಳಿ ದಾಟಿ ಹೋಗ್ತಾರೆ. ಹಳ್ಳಿ ದಾಟಿ ಒಂದು 15 ಕಿಲೋಮೀಟ್ರ್ ಹೋದ್ಮೇಲೆ ಭಗವಾನ್ ಅವರು ಇವ್ರಿಗೆ ಹೇಳ್ತಾರೆ, ಅಣ್ಣ ಅಲ್ಲಿ ಒಂದು ಹಳ್ಳಿ ಹತ್ರ ಒಂದು ಹಳ್ಳಿ ಕಟ್ಟೆ ಮೇಲೆ ಒಂದು ಮುದುಕಿ ಕೂತಿತ್ತು, ಹಾರ ಹಿಡ್ಕೊಂಡು ಕೂತಿತ್ತು, ನೀವು ಬರ್ತೀರಿ ಅಂತಲೇ ಕಾಯ್ತಾ ಇತ್ತು ಅಂತ ಅನಿಸುತ್ತೆ ಅಂತ ಹೇಳಿದಾಗ, ರೀ ಎಂಥದ ರೀ ಇಷ್ಟು ದೂರ ಬಂದಮೇಲೆ ಹೇಳ್ತಿದ್ದೀರಲ್ರಿ ಭಗವಾನ್ ಅಂತೇಳಿ ಕಾರು ವಾಪಸ್ ತಿರುಗಿಸಿ ಅಂತಾರೆ. ಕಾರು ವಾಪಸ್ ತಿರುಗಿಸ್ಕೊಂಡು ಹಳ್ಳಿ ಕಟ್ಟೆ ಆ ಹಳ್ಳಿಗೆ ಹೋಗ್ತಾರಲ್ಲ, ಪಾಪ ಮುದುಕಿ ಒಂದೇ ನಿರಾಶೆಯಿಂದ ಕೂತಿರುತ್ತೆ. ಸೀದಾ ಹೋದಾಗ ಆಕೆಯನ್ನು ಮಾತಾಡಿಸಿ, ಇವರು ತಾಯಿ ಅಂತ ಮಾತಾಡಿಸಿ ಅವ್ರು ಹಾರ ಹಾಕಕ್ಕೆ ಬಂದಾಗ ಹಾರ ಇವರು ಹಾಕಿಸ್ಕೊಳ್ಳದೆ ಆಕೆಗೆ ಹಾಕಿ ಆಕೆ ಕಾಲಿಗೆ ನಮಸ್ಕಾರ ಮಾಡಿ ಅಲ್ಲಿ ಒಂದು 5 ನಿಮಿಷ 10 ನಿಮಿಷ ಕೂತಿದ್ದು ಬರ್ತಾರೆ. ಇದು ಯಾರಿಗೆ ಸಾಧ್ಯ ಹೇಳಿ? ಇದು ರಾಜ್ಕುಮಾರ್ ಅವರಿಗೆ ಮಾತ್ರ ಸಾಧ್ಯ. ಇದನ್ನೇ ನಾನು ಕವಿ ಮನಸ್ಸು ಅಂತ ಹೇಳೋದು, ಕಲಾವಿದನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಇದೇನೇನೆ. ಇದು ಅವರ ಒಳಗಡೆ ಯಾವಾಗಲೂ ಇತ್ತು. ಇದು ಸಾಹಿತ್ಯದ ಮನಸ್ಸಿನ ಸಂಬಂಧ ಅಂತ. ಇನ್ನು ಸಾಹಿತ್ಯದ ಸಂಬಂಧ ಇದೆಯಲ್ಲ, ಅದನ್ನು ಹೇಳೋದಾದರೆ ಅವರ ಮೊದಲನೇ ಸಿನಿಮಾನೇ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಬೇಡ್ರ ಕಣ್ಣಪ್ಪ ಏನಿದೆ ಅದು ಹೇಗೆ ಹರಿಹರನ ರಗಳೆ, 13ನೇ ಶತಮಾನದಲ್ಲಿ ಹರಿಹರ ಕಣ್ಣಪ್ಪನ ರಗಳೆ ಅಂತ ಬರೀತಾರೆ. ಅದೇ ಮೂಲ. ಬೇಡ್ರ ಕಣ್ಣಪ್ಪನ ಕಥೆಗೆ ಮೂಲ ಯಾವ ಧಾತು ಅಂತ ಅಂದರೆ ಹರಿಹರ 13ನೇ ಶತಮಾನದ ಬಲ್ಲದಂಥ ಕಣ್ಣಪ್ಪನ ರಗಳೆ. ಅದನ್ನು ಆಧಾರವಾಗಿಟ್ಕೊಂಡು ಅದನ್ನು ಸಾಕಷ್ಟು ವಿಸ್ತರಿಸಿ ಅಲ್ಲಿರುವ ಆಶಯವನ್ನೇ ಇಡೀ ಸಿನಿಮಾ ಅಂದಮೇಲೆ ಸಾಹಿತ್ಯ ಕೃತಿಯನ್ನು ತಗೊಂಡಾಗ, ಚಿಕ್ಕ ಸಾಹಿತ್ಯ ಕೃತಿ ತಗೊಂಡಾಗ ವಿಸ್ತರಿಸಬೇಕಾಗಿರುತ್ತೆ. ಬಹಳ ಬೃಹತ್ತಾದ ಸಾಹಿತ್ಯ ಕೃತಿ ತಗೊಂಡಾಗ ಸಂಕ್ಷಿಪ್ತಗೊಳಿಸಬೇಕಾಗಿರುತ್ತೆ. ಆಮೇಲೆ ಕೆಲವು ದೃಶ್ಯ ಮಾಧ್ಯಮಕ್ಕೆ ಅನುಗುಣವಾಗಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗಿರುತ್ತೆ. ಆದರೆ ಮೂಲ ಆಶಯವನ್ನು ಬದಲಾಯಿಸೋದಾದರೆ ಯಾವುದೇ ಸಾಹಿತ್ಯ ಕೃತಿಯನ್ನು ತಗೋಬಾರದು ಅನ್ನೋದು ನನ್ನ ಅಭಿಪ್ರಾಯ. ಕಣ್ಣಪ್ಪನ ರಗಳೆ ಮೂಲ ಆಶಯವನ್ನು ಬಿಟ್ಟುಕೊಡದೆ ನೋಡಿ ಅಲ್ಲಿ ಎಷ್ಟರ ಮಟ್ಟಿಗಿದೆ ಅಂದರೆ ಯಾವ್ದು ನಿಜವಾದ ಭಕ್ತಿ. ಕಣ್ಣಪ್ಪನ ರಗಳೆಯಲ್ಲಿ ಇರೋದಿದೆಯಲ್ಲ, ಇವತ್ತು ನಮಗೆ ಬೇಕಾಗಿರೋದು ಕಣ್ಣಪ್ಪನ ಸಂಸ್ಕೃತಿ, ಶಬರಿ ಸಂಸ್ಕೃತಿ ಬೇಕಾಗಿರೋದು. ಶಬರಿ ಶ್ರೀರಾಮನಿಗಾಗಿ ಕಾಯ್ತಾ ಇರ್ತಾರೆ. ಆಕೆ ಹಣ್ಣನ್ನು ಕೊಡ್ಬೇಕಾದ್ರೆ ರುಚಿಯಾಗಿದೆಯೋ ಅಲ್ವ ಅಂತೇಳಿ ಒಂದು ಬಿಟ್ಟು ಕೊಡ್ತಾರೆ. ಅದನ್ನು ಶ್ರೀರಾಮ ಅದನ್ನು ಒಪ್ಕೋತಾರಲ್ಲ, ಅದು ಭಕ್ತಿ. ಅದು ನಿಜವಾಗಿ ಏನಾದರೂ ಇದ್ದರೆ ಅಲ್ಲಿ ದೇವರು ಮತ್ತು ಮನುಷ್ಯನ ಸಂಬಂಧ ಅನ್ನೋದು ಏನಾದರೂ ಇದ್ದರೆ, ಭಕ್ತನ ಸಂಬಂಧ ಇದ್ದರೆ ಅಲ್ಲಿ ಅಂತ. ಇಲ್ಲೂ ಅಷ್ಟೇ ಬೇಡ್ರ ಕಣ್ಣಪ್ಪ ಏನು ಮಾಡ್ತಾನೆ, ತಾನು ಮಾಂಸ ತಿನ್ನು ಅಂತಾನೆ ದೇವರಿಗೆ, ಅದೊಂದು ಮುಗ್ಧ ಭಕ್ತಿ. ಇನ್ನೊಂದು ಕಡೆ ಒಬ್ಬ ಪೂಜಾರಿ ಪಾತ್ರ ಬರುತ್ತೆ ಅಲ್ಲಿ, ಅವನು ಶಾಸ್ತ್ರಬದ್ಧ ಅಂಥವನು. ಬೇಡ್ರ ಕಣ್ಣಪ್ಪನ ಇಡೀ ಕತೆ ಏನು ಹೇಳುತ್ತೆ ಅಂದರೆ ಭಕ್ತಿಗೆ ಬೈಲ ಇಲ್ಲ ಅಂತ. ಭಕ್ತಿಗೆ ಬೈಲ ಇಲ್ಲ ಅಂತ. ಭಕ್ತಿಗೆ ಬೈಲ ಇರೋದಿಲ್ಲ. ಬೈಲ ಇಟ್ಕೊಂಡು ಈ ಆರತಿ ಹೀಗೆ ಮಾಡಬೇಕು, ಊದುಬತ್ತಿ ಹೀಗೆ ಇಡಬೇಕು, ನಾವು ಇಂಥದನ್ನೇ ದಕ್ಷಿಣೆ ಕೊಡಬೇಕು, ಈ ಥರ ಇದೆಲ್ಲ ಅದು ಬೈಲ. ನಿಜವಾದ ಭಕ್ತಿಗೆ ಯಾವ ಬೈಲೂ ಇರೋದಿಲ್ಲ. ಅದು ಬೇಡ್ರ ಕಣ್ಣಪ್ಪ. ಆ ಮೂಲ ಕೃತಿ ಹರಿಹರನ ಕೃತಿ. ಅದು ಅಲ್ಲಿಂದ ಶುರು ಮಾಡಿಕೊಂಡ್ರೆ ರಾಜ್ಕುಮಾರ್ ಅವರು ಅನೇಕ ಕಾದಂಬರಿಗಳು, ಈಗ ನೋಡಿ ಮೊದಲ ಕಾದಂಬರಿ ಕರುಣೀಯ ಕುಟುಂಬದ ಕಣ್ಣು ಹೆಸರಲ್ಲಿ ಬಂತು. ಧರ್ಮದೇವತೆ ಅಂತ ಕೃಷ್ಣಮೂರ್ತಿ ಪುರಾಣಿಕರು ಬರೆದಂಥ ಕಾದಂಬರಿ. ಅದು ಕರುಣೀಯ ಕುಟುಂಬದ ಕಣ್ಣು ಕನ್ನಡ ಚಿತ್ರರಂಗದಲ್ಲಿ ಮೊದಲ ಕಾದಂಬರಿ ಆಧಾರಿತ ಚಿತ್ರ ಅದು ಅಂತ. ಅದೇ ಕೃಷ್ಣಮೂರ್ತಿ ಪುರಾಣಿಕರು ಬರೆದಿರೋ ಸನಾದಿ ಅಪ್ಪಣ್ಣ. ಇವತ್ತು ಸನಾದಿ ಅಪ್ಪಣ್ಣ ಇದೆಯಲ್ಲ, ಈ ಜಾತಿ ವ್ಯವಸ್ಥೆಯ ಇದು ವರ್ಗ ವ್ಯವಸ್ಥೆ, ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ನಿಜವಾದ ಕಟುವಾಸ್ತವದ ರೀತಿಯಲ್ಲಿ ಕಟ್ಟಿಕೊಟ್ಟಂಥ ಒಂದು ಭಾವನಾತ್ಮಕವಾದ ಸಿನಿಮಾ. ಅದರಲ್ಲಿ ರಾಜ್ಕುಮಾರ್ ಅವರ ಕೊನೆ ಭಾಗ ನೋಡ್ತಾ ಇದ್ರೆ ಈಗಲೂ ನನಗೆ ನೋಡ್ತಿದ್ರೆ ನನ್ನಂಥವನ ಕಣ್ಣು ತೇವಾಗುತ್ತೆ. ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಜಾತಿ ಮತ್ತು ವರ್ಗವನ್ನು ಮೀರಿರುತ್ತಲ್ಲ, ಒಂದು ಕಲೆ ಇರುತ್ತಲ್ಲ, ಅದು ಯಾವತ್ತೂ ಜಾತಿ ಮತ್ತು ವರ್ಗವನ್ನು ಮೀರಿದ್ದು ಹಾಗೇ ಇರಬೇಕು. ಅದಕ್ಕೆ ರಾಜ್ಕುಮಾರ್ ಅವರು ಒಂದು ಕಡೆ ಹೇಳಿದರು,
ನಾನು ಎಲ್ಲ ಜಾತಿಯವರ ಅನ್ನವನ್ನು ತಿಂದು ಬೆಳೆದಿದ್ದೇನೆ, ಎಲ್ಲ ಜಾತಿಗಳಲ್ಲೂ ನನ್ನ ಅಭಿಮಾನಿಗಳಿದ್ದಾರೆ, ಹಾಗಾಗಿ ನಾನು ಎಲ್ಲ ಜಾತಿಗೂ ಸೇರಿದವನು ಅಥವಾ ನನಗೆ ಜಾತಿಯೇ ಇಲ್ಲ ಅಂತ ರಾಜ್ಕುಮಾರ್ ಅವರು ಹೇಳಿದರು.